ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆದದ್ದು ಅತ್ಯಂತ ದುರದೃಷ್ಟಕರ, ಶೋಚನೀಯ ಮತ್ತು ಇಡೀ ದೇಶದ ಜನರ ಹೃದಯವನ್ನು ಕಲಕಿಬಿಟ್ಟಿದೆ. ಅದು ಹೇಗಾಯಿತು, ಏನಾಯಿತು, ಏನು ಕಾರಣ ಅಂತೇಳುವುದನ್ನು ಅದನ್ನು ಈಗಲೂ ನಾವು ಊಹಾಪೋಹದ ಮೇಲೆ ಮಾತಾಡಲಿಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ಬ್ಲ್ಯಾಕ್ ಬಾಕ್ಸ್ ಸಿಗಬೇಕು, ಅದಕ್ಕೆ ಬೇಕಾದಂಥ ಎವಿಡೆನ್ಸನ್ನು ಕಲೆಕ್ಟ್ ಮಾಡಬೇಕು. ಅದಕ್ಕೆ ಒಂದು ತಜ್ಞರ ಸಮಿತಿ ವರದಿ ಕೊಟ್ಟ ಮೇಲೆ ಅದರ ಬಗ್ಗೆ ಪ್ರತಿಕ್ರಿಯಿಸುವುದೇ ಹೊರತು ಅದರ ಕಾರಣಗಳ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಅಥವಾ ವಿವೇಚನೆ ಮಾಡೋದು ಸೂಕ್ತ ಅಲ್ಲ. ಈಗ ಕೇಂದ್ರದಿಂದ ಈಗ ಜನಗಣತಿ ಜೊತೆಯಲ್ಲೇ ಜಾತಿ ಗಣತಿಯನ್ನು ಮಾಡಬೇಕು. ಈಗ ರಾಜ್ಯ ಸರ್ಕಾರ ಈ ಹಿಂದೆ 10 ವರ್ಷದ ಹಿಂದೆ ಕೂಡ ಮಾಡಿದ್ರು, ಅದ್ರಲ್ಲಿ ಸರಿ ಇಲ್ಲ ಅನ್ನೋಂಥದ್ದು ಮತ್ತೆ ಹೊಸದಾಗಿ ಮಾಡಿ ಅನ್ನೋಂಥದ್ದು ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸರ್. ಕೇಂದ್ರ ಮಾಡೋದ್ರಿಂದ ಮತ್ತೆ ಕೇಂದ್ರ ಈಗ ಆಲ್ರೆಡಿ ಘೋಷಣೆ ಮಾಡಿದ್ರು, ಈಗ ರಾಜ್ಯ ಸರ್ಕಾರ ಮಾಡೋದಕ್ಕೆ ಒಂದು ಕಡೆ ಇಲ್ಲ. ಅದಕ್ಕೂ ಕೇಂದ್ರ ಸರ್ಕಾರ ಮಾಡುವಂಥದ್ದು ಜನರಲ್ ಸೆನ್ಸಸ್ನಲ್ಲಿ ಅದು ಮಾಡಲೇಬೇಕು. ಅದು ಹಿಂದೆ ಕೂಡ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಹಿಂದೆ ಬ್ರಿಟಿಷ್ ಇರುವಾಗ ಮಾಡ್ತಾಯಿದ್ರು, ಜೊತೆಯಲ್ಲಿ ಮಾಡ್ತಾಯಿದ್ರು. 10 ವರ್ಷ ಒಮ್ಮೆ ನಡೆಯತಕ್ಕಂಥ ಈ ಜನರಲ್ ಸೆನ್ಸಸ್ನಲ್ಲಿ ಜಾತಿ ಸಮೀಕರಣ ಕೂಡ ಆಗ್ತಾಯಿತ್ತು. ಅದ್ರ ಮೇಲೆ ಯುದ್ಧ ಬಂತು, ಯುದ್ಧದ ಮಧ್ಯೆ ಬಿಟ್ಬಿಟ್ರು. ಆಮೇಲೆ ಅದು ಕೇಂದ್ರ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇರುವಾಗ ಇದು ನಾವು ರಾಜ್ಯಕ್ಕೆ ಬಿಟ್ಬಿಡೋಣ ಇಂಥ ಸಮೀಕ್ಷೆಗಳನ್ನು ಮಾಡಲಿಕ್ಕೆ, ನಾವು ಅದನ್ನು ಜನರಲ್ ಸೆನ್ಸಸ್ನಲ್ಲಿ ಹಾಕೋದು ಬೇಡ ಅಂಥೇಳಿ ಅವರ ಬೇಕಾದ ಮೇಲೆ ನಿರ್ಣಯ ಮಾಡಿದರು. ಆಮೇಲೆ ಪ್ರತಿ ರಾಜ್ಯ ಕೂಡ ಯಾವ್ಯಾವ ರಾಜ್ಯ ಸೂಕ್ತ ಕಾಣ್ತದೋ ಅವರು ಈ ಜುಡಿಷಿಯಲ್ ಕಮಿಷನ್ಸ್ ಮಾಡಿ ಅದು ಜಾತಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಈಗ ಇದು ಕೇಂದ್ರ ಸರ್ಕಾರ ಜನರಲ್ ಸೆನ್ಸಸ್ನ ಜೊತೆಯಲ್ಲಿ ಜಾತಿ ಸಮೀಕರಣ ಮಾಡುವಂಥದ್ದು ಅದೊಂದು ಯೋಗ್ಯವಾದಂಥ ವಿಚಾರ. ಅಂದರೆ ಈಗಂತೂ ಇತ್ತೀಚೆಗಂತೂ ಅನೇಕ OBC ಮತ್ತು ಇನ್ನಿತರ ಜಾತಿಯವರಿಗೆ ವಿಶೇಷವಾದಂಥ ಸರ್ಕಾರದ ಕಾರ್ಯಕ್ರಮಗಳು ಇರುವಾಗ ಮತ್ತು ಅದರ ಮೀಸಲಾತಿ ಕೂಡ ಇರುವ ಕಾರಣದಿಂದ, ಹಿಂದೆ ಮೀಸಲಾತಿ ಕೇಂದ್ರದ ಸರ್ವಿಸಸ್ಗೆ ಇರಲಿಲ್ಲ ಅಥವಾ ಸಂಸ್ಥೆಗಳಿಗೆ ಇರಲಿಲ್ಲ, ರಾಜ್ಯದ ಸಂಸ್ಥೆಗಳಿಗೂ ಕೂಡ ಇರಲಿಲ್ಲ ಎಜುಕೇಷನಲ್ಲಿ. ಈಗ ಮೀಸಲಾತಿ ಬಂದಿದೆ. ಮೀಸಲಾತಿ ಮಾಡುವಾಗ ಯಾವ ಅಂಕಿ ಸಂಖ್ಯೆ ನೋಡಬೇಕು? ಅದಕ್ಕೆ ಅಧಿಕೃತವಾದಂಥ ಅಂಕಿ ಸಂಖ್ಯೆ ಬೇಕಾಗ್ತದೆ. ಕೇಂದ್ರ ಸರ್ಕಾರ ಅದನ್ನು ಮಾಡಿದ್ದು ಭಾಳ ಒಳ್ಳೆಯದಾಗಿದೆ, ಅದು ಸ್ವಾಗತ. ಅದೇ ಪ್ರಕಾರ ಅದು ತಡ ಆಗಿದೆ. ಅದನ್ನು ಮಾಡಬೇಕು ಅಂತ 2010ರಲ್ಲಿ ನಾವು ಮಾಡಿದ್ದೆವು, ಅದನ್ನು ಸೆನ್ಸಸ್ ಮಾಡಬೇಕು ಅಂತೇಳಿ. ಆ ರಿಪೋರ್ಟ್ ಕೂಡ ಬಂತು. ಆ ರಿಪೋರ್ಟನ್ನು ಕೇಂದ್ರ ಸರ್ಕಾರ ಒಪ್ಪದೇ ಹೋಯಿತು. ಇಲ್ಲ, ನಾವು ಜಾತಿ ಸಮೀಕರಣ ಮಾಡಿದರೆ ಅದು ನಾವು ಸಮಾಜವನ್ನು ಒಡೆದಂಥ ಕೆಲಸ ಆಗ್ತದೆ ಅಂತೇಳಿ ಅದು ದೂರ್ತಾ ಇದ್ದರು. ಈಗ ಅವರ ಶಬ್ದವನ್ನೇ ಅವರೇ ಹಿಂದೆ ತೆಗೆದುಕೊಂಡು ಈಗ ಮಾಡ್ತಾ ಇದ್ದಾರೆ, ಸುಸ್ವಾಗತ. ಆದರೆ ರಾಜ್ಯದ ಮಟ್ಟಿಗೆ ಈ ಮೀಸಲಾತಿಯನ್ನು ಆಗಬೇಕಾದ್ರೆ ರಾಜ್ಯದವರು ಪ್ರತ್ಯೇಕವಾದಂಥ ಒಂದು ಜಾತಿ ಸಮೀಕ್ಷೆ ಮಾಡೋದು ಒಳ್ಳೆಯದು. ಅದನ್ನು ನಾನು ಈಗಾಗಲೇ ಹೇಳಿದಂತೆ ಬರೀ ಕೆಲವು ಅಡ್ವೊಕೇಟ್ ಅಧ್ಯಕ್ಷತೆಯಲ್ಲಿ ಮತ್ತು ಅನಧಿಕೃತವಾದಂಥ ಅವರ ಅಧ್ಯಕ್ಷತೆಯಲ್ಲೆಲ್ಲ, ಅದನ್ನು ಒಂದು ರಿಟೈರ್ಡ್ ಜಡ್ಜಸ್ ಅವರ ಒಂದು ನೇತೃತ್ವದಲ್ಲೇ ಇಂಥ ಒಂದು ಸಮೀಕ್ಷೆ ಮಾಡೋದು ಯೋಗ್ಯ. ಕರ್ನಾಟಕದಲ್ಲಿ ಕೂಡ ಅದೇ ಮಾಡಬೇಕು. ಇಲ್ಲದಿದ್ದರೆ ಅದು ಚರ್ಚೆಗೆ ಆಸ್ಪದ ಆಗ್ತದೆ, ಅದಕ್ಕೆ ರಾಜಕೀಯ ಬಣ್ಣ ಕೊಡ್ತಾರೆ. ಅದರಿಂದಾಗಿ ಏನಾಗಿದೆ ನಿಮ್ಗೆ ಗೊತ್ತಿರುವ ವೆಂಕಟಸ್ವಾಮಿ ರಾಮಕೃಷ್ಣ ಹೆಗಡೆ ಇರುವಾಗ ವೆಂಕಟಸ್ವಾಮಿ ಕಮಿಷನ್ ಮಾಡಿದರು. ವೆಂಕಟಸ್ವಾಮಿ ಕಮಿಷನ್ ಮಾಡುವಾಗ ಅದರ ಮೇಲೆ ಭಾಳ ಗಲಾಟೆ ಆಯಿತು. ಗಲಾಟೆ ಆಗಿ ಅದು ಅಂಗೀಕಾರ ಆಗಲೇ ಇಲ್ಲ. ಅದೇ ಪ್ರಕಾರ ಹವಣೂರು ಕಮಿಷನ್ ಮಾಡಿದರು, ಅದು ಕೂಡ 1-2 ವರ್ಷ ಮಾತ್ರ ಜಾರಿಯಲ್ಲಿತ್ತು, ಅದು ಕೂಡ ಹೋಯಿತು. ಆನಂತರ ಚಿನ್ನಪ್ಪರೆಡ್ಡಿ ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶರಾದಂಥ ಚಿನ್ನಪ್ಪರೆಡ್ಡಿ ಅವರ ಕಮಿಷನ್ ಮಾಡಿದರು. ಆ ಕಮಿಷನ್ ರಿಪೋರ್ಟ್ ಕೂಡ ಅಂಗೀಕಾರ ಮಾಡಲಿಕ್ಕೆ 1-2 ವರ್ಷ 3 ವರ್ಷ ತಗೊಂಡ್ರು. ಆದರೆ ನಾನು ಮುಖ್ಯಮಂತ್ರಿ ಆದಮೇಲೆ ಅದರ ಬಗ್ಗೆ ಅವರ ಶಿಫಾರಸಿನ ಬಗ್ಗೆ ನಾವು ಸಮೀಕ್ಷೆ ಮಾಡಿ ಆಮೇಲೆ ಅದನ್ನು ಅನುಷ್ಠಾನ ಮಾಡಿದ ಮೇಲೆ ಇವತ್ತಿಗೆ 92ನೇ ಇಸ್ವಿಯಿಂದ ಇವತ್ತಿನವರೆಗೆ ಚಿನ್ನಪ್ಪರೆಡ್ಡಿ ಕಮಿಷನ್ನೇ ಜಾರಿಯಲ್ಲಿದೆ. ಆದ್ದರಿಂದ ಆ ಕಾರಣದಿಂದ ಒಂದು ಪ್ರಶ್ನಾತೀತವಾಗಿ ಇಂಥ ಒಂದು ಸಮೀಕ್ಷೆ ಮಾಡಬೇಕು ಅಂತೇಳಿ ನಾನು ಹೇಳ್ತಕ್ಕಂಥ. ಅದು ಸಮಸ್ಯೆ ಅಂದರೆ ಇದು ಸಮಸ್ಯೆನೇ ಇರ್ತಾ ಇರಲಿಲ್ಲ. ಈ ಸಮಸ್ಯೆ ಕ್ರಿಯೇಟ್ ಮಾಡಿದ್ದೇ BJP ಅವರು. ಇವತ್ತು ಟೀಕೆ ಮಾಡತಕ್ಕಂಥ ಅವರ ಕಾಲದಲ್ಲಿ ಮಾಡಬಹುದಿತ್ತು ಇದನ್ನು. ಆದರೆ ಈಗ ಏನಾಗಿದೆ, 10-11 ವರ್ಷ ದಾಟಿ ಹೋಯಿತು.
ಪ್ರತಿಯೊಂದು ಸಮೀಕ್ಷೆ ಒಂದು 10 ವರ್ಷದ ಆಯುಷ್ಯ ಮಾತ್ರ ಅದಕ್ಕೆ ಇರುವಂಥದ್ದು. ಎವ್ರಿ 10 ಇಯರ್ಸ್ ಮಾಡಬೇಕು ಅಂತೇಳಿ ಇರ್ತಕ್ಕಂಥದ್ದು. 10 ಇಯರ್ಸ್ ಆದದ್ರಿಂದ ಅದು ಔಟ್ಡೇಟೆಡ್ ಆಗಿದೆ, ಅದನ್ನು ಪುನಃ ಮಾಡಬೇಕು ಅಂತೇಳಿ ಹೇಳ್ತಕ್ಕಂಥ ವಿಚಾರವನ್ನು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸಿ ಅದು ಪುನಃ ಮಾಡಿ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಅದು ಮಾಡುವಾಗ ರಿಟೈರ್ಡ್ ಜಡ್ಜಸ್ ಮುಖಾಂತರನೇ ಮಾಡಬೇಕು ಅಂತೇಳಿ ನಾನು ಹೇಳ್ತೇನೆ. ಖರ್ಗೆ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ ಜಾತಿಗಣತಿ ವಿಚಾರ ಪ್ರಶ್ನೆ ಕೇಳಿದಾಗೆಲ್ಲ ರಾಜ್ಯದ ವಿಚಾರ ಅದು ನಾವು ಮಧ್ಯಪ್ರವೇಶ ಹೌದು, ಕರೆಕ್ಟ್. ಅಲ್ಲಲ್ಲ, ಮಧ್ಯಪ್ರವೇಶ ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಇದರಲ್ಲಿ ಜಾತೀಯತೆ ಬಂತಲ್ಲ, ಎಲ್ಲ ನಮ್ಮ ಜಾತಿಗೆ ಕಡಿಮೆ ಆಯಿತು, ನಮ್ಮ ಜಾತಿಗೆ ಕಡಿಮೆ ಆಯಿತು, ಈ ಚರ್ಚೆ ಬಂದಾಗ ಅದರ ಬಗ್ಗೆ ಕೇಂದ್ರ ನಮ್ಮ ಹೈಕಮಾಂಡ್ ಹಸ್ತಕ್ಷೇಪ ಮಾಡಲೇಬೇಕಾಯಿತು. ಅದು ಸೂಕ್ತ ಆದದ್ದು, ಅದನ್ನು ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.